ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿದ್ದಯ್ಯ ಹಿರೇಮಠ್. SSC GD ನೋಡ್ರಿ, 2 ತಿಂಗಳ ಕಾಲ ಆಲ್ರೆಡಿ ನೀವು ಪ್ರಾಕ್ಟೀಸನ್ನು ಮಾಡಿರಿ. ನೆಕ್ಸ್ಟ್ ನಾವು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ನ ಯಾವ ರೀತಿಯಾಗಿರ್ಬೇಕಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಫಸ್ಟ್ ಟಿಪ್ಸ್ ಏನಂದರೆ, ನಾವು SSC GD ಎಕ್ಸಾಮ್ ನೋಡ್ರಿ, ಆಲ್ರೆಡಿ 2 ತಿಂಗಳ ಕಾಲ ನೀವು ಪ್ರಿಪ್ರೇಷನ್ ಅನ್ನ ಮಾಡಿರಿ, ಅಥವಾ ಅದಕ್ಕಿಂತ ಹೆಚ್ಚಿನ ತಿಂಗಳು ಮಾಡಿರ್ಬೋದು. ಲಾಸ್ಟ್ ಇಯರ್ ನೀವು ಅಟೆಂಡ್ ಆಗಿರ್ಬೋದು. ಆದ್ರೆ ಈ 2 ಮಂತ್ಸ್ ಅನ್ನ ಸ್ವಲ್ಪ ಹಾರ್ಡ್ ಆಗಿ ನೀವು ವರ್ಕ್ ಮಾಡಿರ್ತೀರಿ, ಎಲ್ಲ ಕಡೆ ಕೋಚಿಂಗ್ ಅನ್ನ ತೆಗೆದುಕೊಂಡಿರ್ತೀರಿ. ಆದ್ರೆ ಲಾಸ್ಟ್ ಮಿನಿಟ್ ಆಲ್ರೆಡಿ ನಾಳೆಯಿಂದ ಎಕ್ಸಾಮ್ಸ್ ಗಳನ್ನ ಸ್ಟಾರ್ಟ್ ಆಗ್ತಾವ. ಮಾರ್ಚ್ 7ನೇ ತಾರೀಕು ತನಕ ನಮಗ ಎಕ್ಸಾಮ್ಸ್ ಅದಾವ, ಡಿಫ್ರೆಂಟ್ ಆಗಿರುವಂತ ಸೆಷನ್ಸ್ ಗಳದಾವ. ಅದರಲ್ಲಿ ಹೋಗಿ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡ್ತಿರ್ತಾರೆ. ಆದ್ರೆ ಲಾಸ್ಟ್ ಮಿನಿಟ್ಸ್ ನಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಏನಾಗ್ತಾರೆ ಅಂದ್ರೆ ಸ್ವಲ್ಪ ಪ್ಯಾನಿಕ್ ಆಗಿಬಿಡ್ತಾರೆ. ಎಕ್ಸಾಮ್ಸ್ಗೆ ನಾವು ಹೋಗ್ಬೇಕಾ ಬೇಡ, ಈ ಸಲ ನಾವು ಚೆನ್ನಾಗಿ ಓದಿಲ್ಲ, ಮುಂದಿನ ಸಲ ಹೋಗಿ ಅಟೆಂಡ್ ಮಾಡೋಣ ಅಂತೇಳಿ ಈ ರೀತಿಯಾಗಿ ಕೆಲವೊಂದು ಮೈಂಡ್ಸೆಟ್ನಾಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಬರ್ತಿರ್ತಾವ. ಆದ್ರೆ ನಾ ಹೇಳೋ ಸಜೆಷನ್ಸ್ಗಳು ಏನಂದ್ರೆ, ನೀವು ಇವತ್ತು ಏನಿರ್ತಿರಲ್ಲ, ಎಷ್ಟು ಓದಿರಿ ಅನ್ನೋದನ್ನ ಮೊದಲು ನೀವು ಅರ್ಥ ಮಾಡ್ಕೋಬೇಕು. ಅದನ್ನ ಈಗ ಸಬ್ಜೆಕ್ಟ್ ಬಗ್ಗೆ ನಿಮ್ಮ ಕಾನ್ಸೆಪ್ಟ್ ಗೊತ್ತಿರಬೇಕು. ಈ ಫಾರ್ ಎಕ್ಸಾಂಪಲ್ ರೀಸನಿಂಗ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲಿಷ್, GK ಇವಾಗ ಎಷ್ಟು ಕವರ್ ಮಾಡಿರಿ? ಮ್ಯಾಥ್ಸ್ನಾಗ 4 ಟಾಪಿಕ್ ಕವರ್ ಮಾಡಿದ್ರಿ ಅಂದ್ರೆ ಆ 4 ಟಾಪಿಕ್ಸ್ಗಳನ್ನ ನೀವು ರಿವಿಷನ್ ಮಾಡ್ಕೊಡ್ರಿ. ಇಂಗ್ಲೀಷ್ನಾಗ 4 ಟಾಪಿಕ್ ಓದಿದ್ರಿ ಅಂದ್ರೆ ಇಂಗ್ಲೀಷ್ನಾಗ ರಿವಿಷನ್ ಮಾಡ್ಕೊಡ್ರಿ. ಮ್ಯಾಥಮೆಟಿಕ್ಸ್ನ ರಿವಿಷನ್ ಮಾಡ್ಕೊಡ್ರಿ. GKದಾಗ ರಿವಿಷನ್ ಮಾಡ್ಕೊಡ್ರಿ. ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ 1-2 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ರೆಫರ್ ಮಾಡ್ರಿ. ಆಲ್ರೆಡಿ ನೀವು ಮೊದಲೇ ಮಾಡಿರ್ಬೇಕಿದನ್ನ 2 ತಿಂಗಳ ಒಳಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ರೆಫರ್ ಮಾಡಿರ್ಬೇಕು. ಅದರೊಳಗೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮೇಲೆ ಎಷ್ಟು ಕ್ವಶನ್ಸ್ ಗಳು ಬರ್ತಾವ, ಯಾವ ಕ್ವಶನ್ಸ್ ಗಳು ಮೋಸ್ಟ್ ರಿಪೀಟ್ ಆಗ್ಯಾವ, ನೆಕ್ಸ್ಟ್ ಸಿಲೋಗಿಸಮ್ ಮೇಲ್ಗಡೆ ಎಷ್ಟು ಬರ್ತಾವ, ಟ್ರೈನ್ ಪ್ರಾಬ್ಲಮ್ಸ್ ಗಳ ಮೇಲೆ ಎಷ್ಟು ಬರ್ತಾವ, ಬೋಟ್ ಅಂಡ್ ಸ್ಟ್ರೀಮ್ ಗಳ ಮೇಲೆ ಎಷ್ಟು ಬರ್ತಾವ ಅಂತ ಹೇಳಿ ಒಂದು ಲಿಸ್ಟ್ ಗಳನ್ನ ನೀವು ಏನ್ ಮಾಡ್ರಿ, ಮಾಡ್ಕೊಂಡು ಇಟ್ಕೊಡ್ರಿ. ಅವು ಕ್ವಶನ್ಸ್ ಗಳನ್ನ ಕೇಳುವಂತ ಸಾಧ್ಯತೆ ಇರ್ತದ. ಇಲ್ಲಿ ಮೈಂಡ್ ಸೆಟ್ ಅನ್ನ ನೀವು ಕರೆಕ್ಟ್ ಟೈಮ್ ಮಾಡ್ಕೊಂಡು ಹೋಗ್ಬೇಕು. ನಾ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮೈಂಡ್ ಸೆಟ್ ಇತ್ತಂತ ತಿಳ್ಕೊಡ್ರಿ, 100% ಆಗಿ ನೀವು ಪಾಸಿಟಿವ್ ಆಗಿ ಇನ್ನು 5-6 ಕ್ವಶನ್ಸ್ ಗಳನ್ನ ಹೆಚ್ಚಿಗೆ ಅಟೆಂಪ್ಟ್ ಮಾಡಿ ಬರ್ತೇನೆ. ಇಲ್ಲ ನಾನು ಎಕ್ಸಾಮ್ ಚೆನ್ನಾಗಿ ಓದಿಲ್ಲ ಅಂತ ನಿಮ್ಮ ಮೈಂಡ್ ಸೆಟ್ ಇತ್ತಂದ್ರ, ನೀವು ಎಕ್ಸಾಮ್ ಸೆಂಟರ್ದಾಗ ಇದ್ರು ಕೂಡ ನಿಮ್ಮ ಬರುವಂತ ಕ್ವಶನ್ಸ್ ಗಳಿಗೆ ನೀವು 4-5 ಕ್ವಶನ್ಸ್ ಗಳನ್ನ ರಾಂಗ್ ಮಾಡಿ ಬರ್ತೀರಿ. ನಾವು ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ 2 ಮಂತ್ಸ್ ಅಂತೂ ಪ್ರಿಪರೇಷನ್ ಆಗಿರ್ತೀರಿ. ನೀವು ಕೂಲ್ ಆಗಿ ಎಕ್ಸಾಮ್ ಸೆಂಟರ್ ಗಳನ್ನ ನೋಡ್ಕೊಂಡು, ಈಗ ನಾಳೆ ಎಕ್ಸಾಮ್ ಇತ್ತಂದ್ರೆ ಇವತ್ತು ನೈಟ್ ನಿಮಗೆ ಲೊಕೇಶನ್ ಗೊತ್ತಿತ್ತಂತ ತಿಳ್ಕೊಡ್ರಿ, ಅದ್ರ ಬಗ್ಗೆ ವರಿ ಮಾಡ್ಬೇಡ್ರಿ. ಲೊಕೇಶನ್ ಗೊತ್ತಿಲ್ಲ ಅಂದ್ರ ಲೊಕೇಶನ್ ಅನ್ನ ನೋಡ್ಕೊಂಡ್ ಬರ್ರಿ. ನಾಳೆ ಸೆಷನ್ ಎಷ್ಟಕ್ಕಾದ ಹಾಲ್ ಟಿಕೆಟ್ ಅನ್ನ ಇನ್ನೇಮ್ ನೋಡ್ಕೊಡ್ರಿ, ಅದರಲ್ಲಿರುವಂತ ಇನ್ಸ್ಟ್ರಕ್ಷನ್ ಗಳನ್ನ ನೋಡ್ಕೊಡ್ರಿ. 1 ಅವರ್ ಮೊದಲೇ ನಾವು ಎಲ್ಲಿ ಹೋಗ್ಬೇಕಂದ್ರ ಎಕ್ಸಾಮ್ ಸೆಂಟರ್ ಗಳಲ್ಲಿ ನಾವು ರೀಚ್ ಆಗಿರ್ಬೇಕು. 1 ಅವರ್ ಮೊದಲೇ ನಾವು ಎಕ್ಸಾಮ್ ಸೆಂಟರ್ ಗಳಿಗೆ ರೀಚ್ ಆಗಿರ್ಬೇಕು. ರೀಚ್ ಆಗಿಂದ ಎಕ್ಸಾಮ್ಸ್ ಗಳನ್ನ ನಾವು ಯಾವ ರೀತಿಯಾಗಿ ಕ್ವಶನ್ಸ್ ಗಳನ್ನ ಅಟೆಂಪ್ಟ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ ನಾ ಹೇಳ್ತೀನಿ ಈ ವಿಡಿಯೋದಾಗ. ಯಾವ ರೀತಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಏನ್ ಗೊತ್ತಿದೆ ಅಂದ್ರೆ 4 ಸೆಕ್ಷನ್ಸ್ ಗಳಿರ್ತಾವ. ಎಷ್ಟು ಸೆಕ್ಷನ್ ಅದಾವ ಅಂದ್ರ 4 ಸೆಕ್ಷನ್ಸ್ ಗಳಿರ್ತಾವ. ರೀಸನಿಂಗ್ ಆಗಿರ್ಬೋದು, ನೆಕ್ಸ್ಟ್ ಮ್ಯಾಥ್ಸ್ ಆಗಿರ್ಬೋದು, ನೆಕ್ಸ್ಟ್ ಇಂಗ್ಲಿಷ್ ಆಗಿರ್ಬೋದು, GK ಆಗಿರ್ಬೋದು. ಇದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ರೀಸನಿಂಗ್ ದಾಗ 20 ಕ್ವಶನ್ಸ್ ಗಳನ್ನ ಕೇಳ್ತಾನ, ಮ್ಯಾಥ್ಸ್ನಾಗ 20 ಕ್ವಶನ್ಸ್ ಗಳನ್ನ ಕೇಳ್ತಾನ, ಇಂಗ್ಲಿಷ್ನಾಗ 20 ಕ್ವಶನ್ಸ್ ಗಳನ್ನ ಕೇಳ್ತಾನ, GKದಾಗ 20 ಕ್ವಶನ್ಸ್ ಗಳನ್ನ ಕೇಳ್ತಾನ. ಟೋಟಲ್ 80 ಕ್ವಶನ್ಸ್ ಗಳದಾವ. ಈ 80 ಕ್ವಶನ್ಸ್ ಗಳಿಗೆ ಟೈಮ್ ಎಷ್ಟಿರ್ತದೆ ಅಂದ್ರೆ 60 ಮಿನಿಟ್ಸ್ ಟೈಮ್ ಐತಿ ನಮ್ಗ. 80 ಕ್ವಶನ್ಸ್ ಗಳಿಗೆ 60 ಮಿನಿಟ್ಸ್ ಟೈಮ್ ಅಂದ್ರೆ ಒಂದು ಕ್ವಶನ್ ನಮ್ಗ 1 ಮಿನಿಟ್ ಸಾಲಂಗಿಲ್ಲ. ಒಂದು ಕ್ವಶನ್ಗೆ 1 ಮಿನಿಟ್ ಸಾಲಂಗಿಲ್ಲ. ಇದೇ ನೀವು ಕಾನ್ಸೆಪ್ಟ್ ಇಟ್ಕೊಂಡು ಹೋದ್ರೆ ಅಂತ ತಿಳ್ಕೊಡ್ರಿ, ಎಕ್ಸಾಮ್ದಾಗ ನೀವು ಕ್ವಶನ್ಸ್ ಗಳಿಗೆ ಸೊಲ್ಯೂಷನ್ ಮಾಡೋದೇ ಆಗಂಗಿಲ್ಲ. ಯಾಕಂದ್ರ ಒಂದು ಕ್ವಶನ್ ನಾವು 45 ಸೆಕೆಂಡ್ಸ್ ಅನ್ಕೋತ, ಒಂದು ಕ್ವಶನ್ ನಾವು 45 ಸೆಕೆಂಡ್ ಟೈಮ್ ಹಚ್ಚೋತ ನಾವು ಬಿಡಿಸ್ಕೊತ ಹೋದ್ರ ಕೆಲವೊಂದು ಕ್ವಶನ್ಸ್ ಗಳು 2-3 ನಿಮಿಷ ಟೈಮ್ ತಗೋತ ನಾವು. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರ ನಮ್ಗೆ ಆಲ್ರೆಡಿ ಐಡಿಯಾನೇ ಇರ್ಬೇಕು. ಏನ್ ಐಡಿಯಾ ಇರ್ಬೇಕಂದ್ರ, ರೀಸನಿಂಗ್ ಸೆಕ್ಷನ್, ಈ ರೀಸನಿಂಗ್ ಸೆಕ್ಷನ್ ದಾಗ 20 ಕ್ವಶನ್ಸ್ ಗಳು ಇದ್ದು ಅಂದ್ರ ಅದ್ರೊಳಗೆ ಏನಿಲ್ಲ ಅಂದ್ರೂ 10 ಕ್ವಶನ್ಸ್ ಗಳು ಏನಿರ್ತಾವ ಅಂದ್ರೆ ಈಸಿ ಇರ್ತಾವ. 10 ಕ್ವಶನ್ಸ್ ಗಳು ಜಸ್ಟ್ ಬರೀ 15-20 ಸೆಕೆಂಡ್ಸ್ ಅದ್ರೊಳಗೆ ನಾವು ಆನ್ಸರ್ ಮಾಡ್ಬೋದು, ಅಥವಾ 25 ಸೆಕೆಂಡ್ಸ್ ನಾಗ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ನಮ್ಗೆ 5 ಕ್ವಶನ್ಸ್ ಗಳು ಏನಿರ್ತಾವ ಅಂದ್ರ ಮೀಡಿಯಂ ಕ್ವಶನ್ಸ್ ಗಳು ಇರ್ತಾವ, ಅಂದ್ರೆ ಸ್ವಲ್ಪ 1 ನಿಮಿಷ ಟೈಮ್ ತಗೊಂಡಿರ್ತಾವ. ನೆಕ್ಸ್ಟ್ 5 ಕ್ವಶನ್ಸ್ ಗಳು ಏನಿರ್ತಾವ ಅಂದ್ರೆ 2 ನಿಮಿಷ ಟೈಮ್ ತಗೊಳ್ಳುವಂತ ಇರುವಂತ ಕ್ವಶನ್ಸ್ ಗಳು ಇರ್ತಾವ. ಅದನ್ನ ನಮಗೆ ಮೊದ್ಲೇ ಪ್ರೀ ಮೈಂಡೆಡ್ ಅಂದ್ರೆ ಮೊದ್ಲೇ ನಮ್ಮ ಮೈಂಡ್ ಸೆಟ್ ಇರಬೇಕು. ಅದಕ್ಕೆ ನಾವು ರೀಸನಿಂಗ್ ಹೋದಾಗ ನಮ್ಗೆ ಈಸಿ ಕ್ವಶನ್ಸ್ ಗಳು ಏನಿರ್ತಾವಲ್ಲ ಆ ಕ್ವಶನ್ಸ್ ಗಳಿಗೆ ನಾವು ಆನ್ಸರ್ ಮಾಡ್ಬೇಕು. 10 ಕ್ವಶನ್ಸ್ ಗಳನ್ನ ನೀವು ಫಸ್ಟಿಗೆ ಸ್ಕೋರ್ ಮಾಡ್ಲೇಬೇಕು. ಎಷ್ಟು ಟೈಮ್ ಅಂದ್ರೆ ಬಹಳ ಎಷ್ಟು ಶಾರ್ಟ್ ಟೈಮ್ ದಾಗ ಆಗ್ತದ.
6 ಅಥವಾ 7 ನಿಮಿಷದ ನೀವು 10 ಕ್ವಶನ್ಸ್ ಗಳನ್ನ ರೀಸನಿಂಗ್ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಇದ್ರೊಳಗೆ 2 ಸೆಕ್ಷನ್ ಅನ್ನ ನೀವು ಸ್ಟ್ರಾಂಗ್ ಇರಲೇಬೇಕು. ಎಕ್ಸಾಮ್ ಅನ್ನ ನೀವು ಕ್ರ್ಯಾಕ್ ಮಾಡ್ಲೇಬೇಕಂದ್ರ 2 ಸೆಕ್ಷನ್ ಯಾವ್ದು ಬೇಕಾದ್ರೂ ಇರಲಿ, ರೀಸನಿಂಗ್ ಅರೇ ಇರಲಿ, ಮ್ಯಾಥ್ಸ್ ಅರೇ ಇರಲಿ, ಇಂಗ್ಲಿಷ್ ಅರೇ ಇರಲಿ, ಜಿಕೆ ಅರೇ ಇರಲಿ, ಇದು 2 ಸೆಕ್ಷನ್ ನ ನಿಮ್ಮ ಬಹಳಷ್ಟು ಕಂಟ್ರೋಲ್ ಆಗಿರಬೇಕು. 2 ಸೆಕ್ಷನ್ ದಾಗ 15 ಸ್ಕೋರ್ ಮಾಡೋಷ್ಟು ನೀವು ಓದಿರ್ಲೇಬೇಕು. ಇನ್ನೂ 2 ಸೆಕ್ಷನ್ ದಾಗ ನೀವು ಮಾಡರೇಟ್ ಆಗಿ ಓದಿದ್ರು ಕೂಡ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನೀವು ಸ್ಕೋರ್ ಅನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ರೀಸನಿಂಗ್ ತಗೊಂಡಾಗ ನಾವು 10 ಕ್ವಶನ್ಸ್ ಗಳನ್ನ ಈಸಿ ಆಗಿರ್ತಾವ, 5 ಕ್ವಶನ್ಸ್ ಗಳು ಮೀಡಿಯಂ ಆಗಿರ್ತಾವ, 5 ಕ್ವಶನ್ಸ್ ಗಳು ನಮಗೆ ಡಿಫಿಕಲ್ಟಿ ಲೆವೆಲ್ ಇರ್ತಾವ. ಇದು 15 ಮಾರ್ಕ್ಸ್ ಗಳನ್ನ ನಾವು ಈಸಿಯಾಗಿ ಸ್ಕೋರ್ ಮಾಡಬಹುದು ರೀಸನಿಂಗ್ ದಾಗ. ಅಂದ್ರೆ ರೀಸನಿಂಗ್ ದಾಗ ನೋಡ್ರಿ 15 ಮಾರ್ಕ್ಸ್ ಗಳನ್ನ ನಾವು ತಗೊಂಡೇವ್ ಅಂದ್ರ ನಾವು ಟೈಮ್ ಎಷ್ಟು ಕೊಡ್ಬೇಕಂದ್ರೆ 15 ನಿಮಿಷನೇ ಕೊಡ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಕೊಡಕ್ ಬರಂಗಿಲ್ಲ. ಯಾಕಂದ್ರೆ ಟೋಟಲ್ ಇರೋದೇ ನಮ್ಗೆ ಎಷ್ಟು ಮಿನಿಟ್ ಇರ್ತಂದ್ರೆ 60 ಮಿನಿಟ್ಸ್ ಟೈಮ್ ಇರ್ತದ. ನೆಕ್ಸ್ಟ್ ನೀವು ಮ್ಯಾಥ್ಸ್ ಬಂದ್ರೆ ಕೊಡ್ರಿ, ಮ್ಯಾಥ್ಸ್ ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರ, ಮ್ಯಾಥ್ಸ್ ಯಾರು ಸ್ಟ್ರಾಂಗ್ ಇರ್ತಾರ, ಮ್ಯಾಥ್ಸ್ ನಮಗೆ ಫ್ಯಾಷನೇಟ್, ನಾ ಮ್ಯಾಥ್ಸಿಗೆ ಫಸ್ಟ್ ನಾ ಸೊಲ್ಯೂಷನ್ ಮಾಡವ ಅಂತೇಳಿ ಯಾರು ಡೆಸ್ಪರೇಟ್ ಇರ್ತಾರ ನೋಡ್ರಿ, ಅವರು ಕೂಡ ಮ್ಯಾಥ್ಸ್ ಗಳನ್ನ ಅಟೆಂಡ್ ಮಾಡಿದ್ರಂದ್ರ ಅವರು ಕೂಡ 15 ನಿಮಿಷದಾಗೆ ನಾವು ಏನ್ ಮಾಡ್ಬೇಕಂದ್ರೆ ಸೊಲ್ಯೂಷನ್ಸ್ ಗಳನ್ನ ತೆಗಿಬೇಕು. 15 ಮಾರ್ಕ್ಸ್ ತೆಗೆದ್ರಂತ ಕೊಡ್ರಿ, ದಟ್ ವಿಲ್ ಬಿ ಗುಡ್ ಸ್ಕೋರ್. ಒಂದು ಸೆಕ್ಷನ್ ದಾಗ 15 ಮಾರ್ಕ್ಸ್ ಗಳನ್ನ ತೆಗೆದ್ರಂದ್ರ ಅದು ಒಳ್ಳೆ ಸ್ಕೋರ್ ಆಗಿರ್ತದ. ಅಂದ್ರೆ 2 ಸೆಕ್ಷನ್ ದಾಗ ನೀವು ಮಿನಿಮಮ್ 15 ತೆಗಿಲೇಬೇಕು. ನೀವು ಚೆನ್ನಾಗಿ ಪ್ರಿಪರೇಷನ್ ಮಾಡಿದ್ರೆ ಅಂದ್ರೆ 15 ಏನ್ ಮಾಡ್ತೀರಿ ಸ್ಕೋರ್ ಮಾಡಿದ್ರೆ 30 ಆಗ್ತದ. ಇನ್ನೂ 2 ಸೆಕ್ಷನ್ಸ್ ಗಳು ಏನ್ ಉಳಿತಾವಲ್ಲ, ನೀವು ಡಲ್ ಇದ್ರಂತ ಕೊಡ್ರಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ನೇ ಸ್ಟ್ರಾಂಗ್ ಇದ್ದವ್ರು ನೋಡ್ರಿ 20ಕ್ಕೆ 20 ತೆಗಿತಾರ, ಟೈಮ್ ನೋಡ್ರಿ 10 ರಿಂದ 12 ನಿಮಿಷ ಅಷ್ಟೇ ತಗೋತಾರ ಸ್ಟ್ರಾಂಗ್ ಇದ್ದವರು. ಆದ್ರೆ ವೀಕ್ ಇದ್ದವ್ರು ನೀವ್ ಏನ್ ಮಾಡ್ಬೇಕಂದ್ರೆ 12 ಮಾರ್ಕ್ಸ್ ತೆಗಿಲೇಬೇಕು ಮಿನಿಮಮ್. ಸ್ಟ್ರಾಂಗ್ ಅರೇ ಇರ್ಲಿ, ವೀಕ್ ಅರೇ ಇರ್ಲಿ, ನಾವು ಸೆಲೆಕ್ಷನ್ ಆಗ್ಬೇಕಂದ್ರ 12 ಮಾರ್ಕ್ಸ್ ಅನ್ನ ತೆಗಿಲೇಬೇಕು. ಸ್ಟ್ರಾಂಗ್ ಇದ್ದವ್ರು 20 ಮಾರ್ಕ್ಸ್ ಗಳನ್ನ ತೆಗಿತಿರ್ತಾರ. ನೆಕ್ಸ್ಟ್ ಜಿಕೆ ಕೂಡ ನೋಡ್ರಿ 18 ರಿಂದ 19 ಮಾರ್ಕ್ಸ್ ಗಳ ಸ್ಟ್ರಾಂಗ್ ಇದ್ದವರು, ವೀಕ್ ಇದ್ದವ್ರು ನೋಡ್ರಿ 12, 13, 14, 15. ಇದರಿಂದ ನಮಗೆ ಏನ್ ಗೊತ್ತಾಗ್ತಂದ್ರ ನೀವು ಸ್ಟ್ರಾಂಗ್ ಸೆಕ್ಷನ್ ಗಳಲ್ಲಿ 15 ರಿಂದ 16 ಸ್ಕೋರ್ ಮಾಡ್ರಿ, ವೀಕ್ ಸೆಕ್ಷನ್ ಗಳಲ್ಲಿ 12 ರಿಂದ 14 ಸ್ಕೋರ್ ಮಾಡ್ಲೇಬೇಕು. ಈ ತರ ನೀವು ಸ್ಕೋರ್ ಮಾಡ್ಕೊಂಡ್ರೆ ಕೊಡ್ರಿ, ಮಿನಿಮಮ್ 15, 30, 42, 54 ಸ್ಕೋರ್ ಆದ್ರೆ ದಟ್ ವಿಲ್ ಬಿ ದ ಗುಡ್ ಸ್ಕೋರ್. ನೀವು ಈಸಿಯಾಗಿ ಸೆಲೆಕ್ಷನ್ ಆಗ್ತೀರಿ. ಆದ್ರೆ ಇನ್ನೊಂದು ನೀವು ಮಾಡುವಂತ ತಪ್ಪೇನಂದ್ರೆ, ಈಗ ರೀಸನಿಂಗ್ ದಾಗ 1ನೇ ಕ್ವಶನ್ಸ್ ಇರ್ತಾವ, 1ನೇ ಕ್ವಶನ್ಸ್ ಟಫ್ ಇರ್ತಾವ. ಆ ಕ್ವಶನ್ಸ್ ಅನ್ನ ನೀವ್ ಏನ್ ಮಾಡ್ತೀರಿ, ನಾ ಸೊಲ್ಯೂಷನ್ ಮಾಡ್ಲೇಬೇಕಂತ ಕುಂದಿರ್ತೀರಿ, ಅದಕ್ಕೆ 5 ನಿಮಿಷ ಟೈಮ್ ಹೋಗ್ತದ. ಆದ್ರೆ ಆ ಕ್ವಶನ್ ಬಿಟ್ಟು ಹೋಗಿದ್ರೆ ಅಂತ ಕೊಡ್ರಿ, ನೀವು 10 ಕ್ವಶನ್ಸ್ ಒಳಗೆ ಈಸಿ ಇರ್ತಾವ, 5 ನಿಮಿಷನ 10 ಮಾರ್ಕ್ಸ್ ಗಳನ್ನ ನೀವು ಸ್ಕೋರ್ ಮಾಡಬಹುದು. ನಿಮಗೆ ಬರ್ಲಿಲ್ಲ ಅಂದ್ರೆ ಒಟ್ಟ ತಲೆ ಕೆಡ್ಸೋಳಕ್ ಹೋಗ್ಬೇಡ್ರಿ, ಆ ಕ್ವಶನ್ಸ್ ಗಳನ್ನ ಬಿಡ್ರಿ, ನೆಕ್ಸ್ಟ್ ಅಟೆಂಪ್ಟ್ ಮಾಡ್ರಿ. ಎಷ್ಟು ಅರ್ಧ ಕ್ವಶನ್ಸ್ ಗಳು ಹೋಗ್ಲಾಕ ಏನು ವರಿ ಮಾಡ್ಕೋಬೇಡ್ರಿ. ಯಾಕಂದ್ರೆ 80 ನೀವು 40 ಕ್ವಶನ್ಸ್ ಗಳನ್ನ ಕರೆಕ್ಟ್ ಮಾಡ್ದಂಗಾಯ್ತು. ಎಲ್ಲಾ ಕ್ವಶನ್ಸ್ ಗಳನ್ನು ನೀವು ಬಿಟ್ಟು ಹೋದ್ರ ಎಷ್ಟು ಮಾಡ್ದಂಗಾಯ್ತು ಅಂದ್ರೆ 80 ಕ್ವಶನ್ಸ್ ಗಳಲ್ಲಿ 40 ಕ್ವಶನ್ಸ್ ಗಳನ್ನ 40 ನಿಮಿಷದ 40 ಕ್ವಶನ್ಸ್ ಗಳನ್ನ ನೀವು ಅಟೆಂಡ್ ಮಾಡ್ದಂಗಾಯ್ತು. ಇನ್ನೂ ನಿಮ್ಗೆ 20 ನಿಮಿಷ ಟೈಮ್ ಇರ್ತದ, ಅದನ್ನ ನೋಡ್ಕೊಂಡ್ರೆ ಕೊಡ್ರಿ, ಅದ್ರೊಳಗ ಒಂದು 15 ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡ್ಬೋದು ನೀವು. ಮೊದಲ ಫಸ್ಟ್ ಟಿಪ್ಸ್ ಏನಂದ್ರೆ ಎಲ್ಲಾ ಕ್ವಶನ್ಸ್ ಗಳನ್ನ ಟಚ್ ಮಾಡ್ಬೇಕು. ಯಾಕಂದ್ರೆ 60 ಮಿನಿಟ್ಸ್ ಅಷ್ಟೇ ಟೈಮ್ ಇರ್ತದ. ನಿಮಗೆ ಮೊದಲೇ ಪ್ರೀ ಪ್ಲಾನ್ ಮಾಡಂತ ಹೇಳಿ ನಾನು ಇಲ್ಲಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಆಗಿರ್ಬೋದು, ಬ್ಲಡ್ ರಿಲೇಷನ್ ಆಗಿರ್ಬೋದು, ನೆಕ್ಸ್ಟ್ ಸಿಲೋಗಿಸಮ್ ಆಗಿರ್ಬೋದು, ವಾಟರ್ ಇಮೇಜ್ ಆಗಿರ್ಬೋದು, ಎಂಬೆಡೆಡ್ ಇನ್ ಫಿಗರ್ ಅಂತ ಬರ್ತದ, ನೆಕ್ಸ್ಟ್ ಮಿರರ್ ಇಮೇಜ್ ಆಗಿರ್ಬೋದು, ಪೇಪರ್ ಕಟಿಂಗ್ ಅಂಡ್ ಫೋಲ್ಡಿಂಗ್ ಬರ್ತಾವ. ಇವೆಲ್ಲ ಟಾಪಿಕ್ಸ್ ಗಳು, ಡಯಾಸ್ ಆಗಿರ್ಬೋದು, ಕ್ಯಾಲೆಂಡರ್ ಆಗಿರ್ಬೋದು, ಕ್ಲಾಕ್ ಆಗಿರ್ಬೋದು, ಇವು ಸೆಕ್ಷನ್ಸ್ ಗಳನ್ನ ನೀವು ಮೊದಲೇ ಪ್ರೀ ಮೆಂಡೆಡ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಗಳನ್ನ ಸೊಲ್ಯೂಷನ್ ಮಾಡಿರ್ಬೇಕು. ಈ ಕ್ವಶನ್ಸ್ ಇಲ್ಲಿ ಬರ್ತಾವ ಅನ್ನೋದು ನೀವು ಗೆಸ್ ಮಾಡಿರ್ಬೇಕು. ನೆಕ್ಸ್ಟ್ ಮ್ಯಾಥ್ಸ್ ನಾಗ ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ನಂಬರ್ ಸಿಸ್ಟಮ್ ಆಗಿರ್ಬೋದು, ಟ್ರೈನ್ ಕಾಲಮ್ಸ್ ಆಗಿರ್ಬೋದು, ಬೋಟ್ ಅಂಡ್ ಸ್ಟ್ರೀಮ್ ಆಗಿರ್ಬೋದು, ಟೈಮ್ ಅಂಡ್ ವರ್ಕ್ ಆಗಿರ್ಬೋದು, ಸಿಂಪಲ್ ಇಂಟ್ರೆಸ್ಟ್ ಆಗಿರ್ಬೋದು, ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರ್ಬೋದು, ಪರ್ಸೆಂಟೇಜ್ ಟಾಪಿಕ್ ಆಗಿರ್ಬೋದು, ಇವೆಲ್ಲ ಟಾಪಿಕ್ಸ್ ಗಳನ್ನ ನೀವು ಮೊದಲೇ ಗೆಸ್ ಮಾಡಿರ್ಬೇಕು. ಯಾಕಂದ್ರೆ ಟೈಮ್ ನಮಗ ವೆರಿ ಶಾರ್ಟ್ ಇರ್ತದ. ಮತ್ತೆ ಇಂಗ್ಲಿಷ್ ನಾಗ ಆಗಿದ್ರೆ ಸ್ಪಾಟ್ ದ ಎರರ್ ಆಗಿರ್ಬೋದು, ನೆಕ್ಸ್ಟ್ ಗ್ರಾಮರ್ ಆಗಿರ್ತದ, ಆಂಟೋನಿಮ್ಸ್ ಆಗಿರ್ಬೋದು, ಸೈನೋನಿಮ್ಸ್ ಆಗಿರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇರ್ತದ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತದ, ನೆಕ್ಸ್ಟ್ ಒಂದು ಪ್ಯಾಸೇಜ್ ರೀಡಿಂಗ್ ಇರ್ತಾವ. ಇವೆಲ್ಲ ನಿಮ್ಗೆ ಕ್ವಶನ್ಸ್, ಅಲ್ಲಿ ಕ್ವಶನ್ಸ್ ನೀವು ಓದುವಷ್ಟು ಟೈಮ್ ಇರಂಗಿಲ್ಲ. ಅಲ್ಲಿ ಕ್ವಶನ್ಸ್ ನಾವು ಓದಿದ್ದು ಬಂದಾವೇ ಇಲ್ಲ ಅನ್ನೋದು ಚೆಕ್ ಮಾಡೋದು ಅಷ್ಟೇ. ನೀವು ಓದಿದ್ದು ಬಂದಿದ್ದಂತ ಕೊಟ್ರೆ ಕರೆಕ್ಟ್ ಆಗಿ ನೀವು ಆನ್ಸರ್ ಮಾಡ್ಬೇಕು. ರೀಸನಿಂಗ್ ದಾಗ ಕೆಲವೊಂದು ಪ್ಯಾಸೇಜ್ ಗಳನ್ನ ಕೊಟ್ಟಿರ್ತಾನೆ ಮ್ಯಾಲ, 1ನೇ ವರ್ಡಿಗೆ 2ನೇ ವರ್ಡ್ ರಿಲೇಷನ್ ಇರ್ತದ, 3ನೇದಕ್ಕೆ 4ನೇದು ಇರ್ತದ, 5ನೇದಕ್ಕೆ ಏನಾಗ್ತದ ಅಂತೇಳಿ ಒಂದು 4-5 ಲೈನ್ ಕೊಟ್ಟಿರ್ತಾನೆ. ಅವೆಲ್ಲ ನೀವು ಎಕ್ಸಾಮ್ ದಾಗ ಓದ್ಕೋತ್ ಕುಂಬರಂಗಿಲ್ಲ. ಅವನ್ನೆಲ್ಲ ಇಲ್ಲೇ ಓದಿರ್ಬೇಕು ನೀವು. ಅವೆಲ್ಲ ಎಕ್ಸಾಮ್ ಓದ್ಕೋತ್ ಕೂತ್ರಿ ಅಂದ್ರೆ ಟೈಮ್ ತಗೋತಾವ. ಅವ್ನು ನೋಡಿದ್ರೆ ಗೊತ್ತಾಗಬೇಕು ಇದು ಕ್ವಶನ್ಸ್ ನಾ ಸೊಲ್ಯೂಷನ್ ಮಾಡೀನಿ, ಇದನ್ನ ಈಸಿಯಾಗಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಆನ್ಸರ್ಸ್ ಗಳನ್ನ ಮಾಡಬಹುದು ಅಂತ ಹೇಳಿ. ಯಾಕಂದ್ರೆ ಟೈಮ್ ಇಸ್ ದ ವೆರಿ ಶಾರ್ಟ್ಸ್, ಅಂದ್ರೆ 60 ಮಿನಿಟ್ಸ್ ಅಷ್ಟೇ ಟೈಮ್ ಇರೋದ್ರಿಂದ ಕ್ವಶನ್ಸ್ ಗಳನ್ನ ಇಲ್ಲೇ ಪ್ರೀ ಮೈಂಡೆಡ್ ಅಂದ್ರೆ ಈ ರೀತಿ ಕ್ವಶನ್ಸ್ ಗಳನ್ನ ಗೆಸ್ ಮಾಡ್ಕೊಡ್ರಿ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ದ ಈ ರೀತಿಯಾಗಿ ಕ್ವಶನ್ಸ್ ಅಂದ್ರೆ ಅಟ್ಲೀಸ್ಟ್ ನೀವು ಕ್ವಶನ್ ಅನ್ನ ಓದ್ಲಕ್ ಟೈಮ್ ತಗೋಬೇಡ್ರಿ.
ಇದೇ ಕ್ವಶನ್ ಬಂದದ ಅಂತ ನೀವು ಗೆಸ್ ಮಾಡಿದ್ರಿ ಅಂತ ಕೊಡ್ರಿ, ಈಸಿಯಾಗಿ ನಾವ್ ಏನ್ ಮಾಡ್ಬೋದು ಅಂದ್ರೆ 60 ಮಿನಿಟ್ಸ್ನಾಗ ನಾವು ಸ್ಕೋರ್ ಗಳನ್ನ ಮಾಡ್ಬೋದು. ಮತ್ತೆ ಯಾವ್ದಾರೆ ನೀವು ಕ್ವಶನ್ ಗಳಿಗೆ ಆನ್ಸರ್ ಬರ್ಲಿಲ್ಲ ಅಂದ್ರ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕಟ್ ಆಫ್ ಗಳು ಕೂಡ ನೋಡ್ರಿ ಕರ್ನಾಟಕದಾಗ ಅತಿ ಕಡಿಮೆ ಕಟ್ ಆಫ್ ಗಳು ನಿಂದಿರ್ತಾವ. ನಾ ಹೇಳಿದ್ ನೋಡ್ರಿ 54, 55 ನೀವು ಆಯ್ತಂದ್ರ 100% ಸೆಲೆಕ್ಷನ್ ಆಗ್ತೀರಿ. ಅಂದ್ರೆ ನಿಮ್ಗೆ ಎಷ್ಟು ಬರ್ತದಲ್ಲ ಅಷ್ಟೇ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ ಅಂತ ಕೊಡ್ರಿ, ನೀವು ಈಸಿಯಾಗಿ ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇರ್ತದ. ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಸೆಂಟರ್ಗೆ 1 ಅವರ್ ಮೊದ್ಲೇ ಹೋಗ್ರಿ, ಕೂಲ್ ಆಗಿ ನಿಮ್ಮ ಸೆಂಟರ್ ಗಳನ್ನ ನೋಡ್ಕೊಡ್ರಿ, ಮತ್ತೆ ಕಂಪ್ಯೂಟರ್ ಗಳನ್ನ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ ಒಂದ್ಸಲ. ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ ಅಟ್ಲೀಸ್ಟ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಂದ್ರ ನಿಮ್ಗೆ ಏನ್ ತಗೋತದ, ಟೈಮ್ ತಗೋತದ. ಸುಮ್ನೆ ಮೈಂಡ್ ಏನಾಗ್ತಂದ್ರ ಪ್ಯಾನಿಕ್ ಆಗ್ತದ ನಿಮ್ದು. ನಿಮ್ ಮೈಂಡ್ ಪ್ಯಾನಿಕ್ ಆಯ್ತಂದ್ರ ಬರುವಂತ ಕ್ವಶನ್ ಗಳಿಗೆ ಆನ್ಸರ್ಸ್ ಗಳನ್ನ ಮಾಡೋದಾಗಂಗಿಲ್ಲ. ಇವೆಲ್ಲ ಟಿಪ್ಸ್ ಗಳನ್ನ ನೋಡ್ಕೊಡ್ರಿ. ಅಲ್ಲಿ ಅದೇ ರೀತಿಯಾಗಿ ನಿಮ್ ಫ್ರೆಂಡ್ಸ್ ಗಳ ಜೊತೆ ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡ್ರಿ. ನಿಮಗೆ ಎಷ್ಟ್ ಆಗ್ತಾ ಅಷ್ಟೇ ಡಿಸ್ಕಷನ್ ಮಾಡ್ರಿ. ಲಾಸ್ಟ್ 1 ಅವರ್ ಇದ್ದಾಗ ಯಾರ ಜೊತೆ ಡಿಸ್ಕಷನ್ ಮಾಡುವಂತ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ನೀವು ಲಾಸ್ಟ್ ಮಿನಿಟ್ಸ್ ದಾಗ ನೀವು ನಿಮ್ಮ ಮೇಲೆ ಇರುವಂತ ಕಾನ್ಫಿಡೆನ್ಸ್ ಅನ್ನು ನೀವು ಕಳ್ಕೊಬೇಡ್ರಿ. ಲಾಸ್ಟ್ ಮಿನಿಟ್ಸ್ ಪ್ರಿಪರೇಷನ್ ದಾಗ ಇದನ್ನ ನೀವು ಎಕ್ಸಾಮ್ ಅಟೆಂಡ್ ಮಾಡಿಂದ ಏನ್ ಬೇಕಾದ್ರೆ ಡಿಸ್ಕಷನ್ ಮಾಡ್ರಿ. ಮತ್ತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ರೆಫರ್ ಮಾಡ್ರಿ. ಮತ್ತೆ ನಾಳೆ ಏನು ಶಿಫ್ಟ್ ಆಗ್ತದ ನೋಡ್ರಿ, 20ನೇ ತಾರೀಕ ಏನ್ ಶಿಫ್ಟ್ ಆಗ್ತದಲ್ಲ, ಯಾವ್ಯಾವ ಕ್ವಶನ್ಸ್ ಗಳನ್ನ ಕೇಳನಂತೆ ನಾ ಅನಾಲಿಸಿಸ್ ಮಾಡ್ತೇನೆ. ಅದೇ ಕ್ವಶನ್ಸ್ ಗಳನ್ನ ಏನ್ ಮಾಡಿರ್ತಾನೆ ಅಂದ್ರೆ ರಿಪೀಟ್ ಮಾಡುವಂತ ಚಾನ್ಸಸ್ ಇರ್ತದ. ಅದೇ ಸೇಮ್ ಇರಂಗಿಲ್ಲ, ನಂಬರ್ಸ್ ಗಳನ್ನ ಚೇಂಜ್ ಮಾಡಿರ್ತಾನೆ ಮ್ಯಾಥಮೆಟಿಕ್ಸ್ ದಾಗ. ಅದು ಕೂಡ ನಿಮ್ಗೆ ಅವೇರ್ನೆಸ್ ಇರಬೇಕು. ಅದನ್ನ ನಾಳೆ ಶಿಫ್ಟ್ ದಾಗ ನಾನು ಅದನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಕರ್ನಾಟಕದಿಂದ ಅದೇ ರೀತಿಯಾಗಿ ಈ ದೇಶದಿಂದ ಎಲ್ಲಾ ಬರೆಯುತ್ತಿರುವಂತ SSC GD ವಿದ್ಯಾರ್ಥಿಗಳಿಗೆ ನಾನು ಆಲ್ ದಿ ಬೆಸ್ಟ್ ಅನ್ನ ಹೇಳುತ್ತಾ ಈ ನನ್ನ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.